ಇನ್ನು ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತವಾಗ್ತಿದೆ ಎಂದಿದ್ದ ಬಸವರಾಜ ರಾಯರೆಡ್ಡಿ ಮತ್ತೊಮ್ಮೆ ಟೀಕೆಗೆ ಗುರಿಯಾಗಿದ್ದಾರೆ. ರಾಯರೆಡ್ಡಿ ಹೇಳಿದ್ದಾರೆ ಎನ್ನಲಾದಂಥ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅನ್ನೋ ಹೇಳಿಕೆ ಸಂಚಲನ ಮೂಡಿಸಿದೆ. ಜೋರಾಯಿತು ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಜಟಾಪಟಿ. ಸಂಚಲನ ಸೃಷ್ಟಿಸಿದ ರಾಯರೆಡ್ಡಿ ಹೇಳಿದ್ದಾರೆನ್ನಲಾದ ಮಾತು. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಹೀಗಂತ ಬೇರೆ ಯಾರೂ ಹೇಳಿರುವುದಲ್ಲ. ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಯಾರೇ ಅಧಿಕಾರದಲ್ಲಿದ್ರೂ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಆಗಿದೆ. ಹೀಗಂತ ಸಿಎಂ ಸಿದ್ದರಾಮಯ್ಯ ಆರ್ಥಿಕ ಸಲಹೆಗಾರರು ಆಗಿರುವ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿರುವುದಾಗಿ ಪತ್ರಿಕೆಯಲ್ಲಿ ವರದಿ ಬಂದಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಟ್ವೀಟ್ ಮಾಡಿ ತಿವಿದಿದೆ. ಭ್ರಷ್ಟಾಚಾರವನ್ನ ಸಿಎಂ ಸಲಹೆಗಾರರೇ ಒಪ್ಕೊಂಡಿದ್ದಾರೆ ಅಂತ ಟ್ವೀಟ್ ದಾಳಿ ಮಾಡಿದೆ. ರಾಯರೆಡ್ಡಿ ಸರ್ಕಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಕುಟುಕಿದ ವಿಜೇಂದ್ರ. ರಾಯರೆಡ್ಡಿ ಮಾತನಾಡಿದ್ದಾರೆ ಎನ್ನಲಾದ ಹೇಳಿಕೆಯನ್ನ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ಸಿಎಂಗೆ ಟಾಂಗ್ ಕೊಟ್ಟಿದ್ದಾರೆ. ಟಿವಿ9ನ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಬಿವೈ ವಿಜೇಂದ್ರ, ಸಿಎಂ ಆರ್ಥಿಕ ಸಲಹೆಗಾರರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇದಕ್ಕೆ ಸಿಎಂ ಉತ್ತರ ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ. ನಿನ್ನೆ ದಿನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ, ಕರ್ನಾಟಕ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಟೇಟ್, ಮೊದಲ ರಾಜ್ಯ ಅನ್ನೋದು ಮಾತ್ರ ನಾನು ಹೇಳ್ತಲ್ಲ ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರು ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಬೇಕಾ ಸ್ವಾಮಿ ನಿಮಗೆ? ಆಡಳಿತ ಪಕ್ಷದ ಒಬ್ಬ ಹಿರಿಯ ನಾಯಕನೇ ಅಡ್ವೈಸರ್ ಟು ಎಕನಾಮಿಕ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟ್ರೇ ಈ ರೀತಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ರೆ ನಿಜಕ್ಕೂ ಅವರಿಗೆ ನನ್ನ ಅಭಿನಂದನೆಗಳು. ಇವತ್ತು ಇಡೀ ಸರ್ಕಾರಕ್ಕೆ ಕನ್ನಡಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಬಿಜೆಪಿ ಕಾಲದಲ್ಲಿ ಭ್ರಷ್ಟಾಚಾರವೆಂದು ರಾಯರೆಡ್ಡಿ ಹೇಳಿದ್ದಾರೆ. ರಾಯರೆಡ್ಡಿ ಪರ ಬ್ಯಾಟ್ ಬೀಸಿದ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಕಾಲದಲ್ಲಿದ್ದ ಭ್ರಷ್ಟಾಚಾರದ ಬಗ್ಗೆ ರಾಯರೆಡ್ಡಿ ಹೇಳಿದ್ದಾರೆ. ಆದರೆ ಈಗ ಭ್ರಷ್ಟಾಚಾರ ಸುಧಾರಿಸಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅದು ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ, ಆಗಿನ ಪರಿಸ್ಥಿತಿ ನಾವು ಹೇಳಿದ್ದಾರೆ. ಈಗ ಸುಧಾರಣೆ ಆಗಿದೆ, ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಎಂದು ಹೇಳಿಲ್ಲ. ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆನ್ನಲಾದ ಸುದ್ದಿ ಸಂಚಲನ ಸೃಷ್ಟಿ ಮಾಡ್ತಿದ್ದಂತೆ ಸುದ್ದಿಗೋಷ್ಠಿ ಕರೆದ್ರು. ನಾನು ಆ ರೀತಿ ಹೇಳಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಹಳೆ ಮೈಸೂರನ್ನ ಕಂಪೇರ್ ಮಾಡಿದ್ರೆ ಟೆಕ್ನಾಲಜಿ ರಿಪೋರ್ಟ್ ಯಾರು ರಿಪೋರ್ಟರ್ ಇರಲಿಲ್ಲ. ಐ ಡೋಂಟ್ ನೋ, ದೇರ್ ವಾಸ್ ನೋ ರಿಪೋರ್ಟರ್. ಇಟ್ಸ್ ನಾಟ್ ಎ ಸ್ಟೇಟ್ಮೆಂಟ್. ನಂದು ಅದರಲ್ಲಿ ಹಾಕಿದ್ದು ನೋಡಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರದ ಭ್ರಷ್ಟಾಚಾರಗಳು ಆಗಬಾರ್ದು, ತಡಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಮಾಡಿ. ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದ್ದೇನೆ. ಇದರಲ್ಲಿ ತಪ್ಪೇನಿದೆ ನಾನು ಹೇಳಿದ್ರಲ್ಲಿ? ಅದು ಇಟ್ ಇಸ್ ಆಫೀಸರ್ಸ್ ಮೀಟಿಂಗ್. ಅದನ್ನು ಅರ್ಧಂಬರ್ಧ ತಿಳ್ಕೊಂಡು ಬಿಟ್ಟು ಪತ್ರಿಕೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ರಾಯರೆಡ್ಡಿ ಅವರು ಹೇಳಿದ್ರು. ಈ ಹಿಂದೆಯೂ ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತವಾಗ್ತಿದೆ ಎಂಬ ಬಸವರಾಜ ರಾಯರೆಡ್ಡಿ ಮಾತು ಜಟಾಪಟಿಗೆ ಕಾರಣವಾಗಿತ್ತು. ಇದೀಗ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದ ಸ್ಟೇಟ್ಮೆಂಟ್ ಸಮರಕ್ಕೆ ನಿಂತಿರುವ ಬಿಜೆಪಿ ಕೈಗೆ ಅಸ್ತ್ರ ಕೊಟ್ಟಂತಾಗಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.